ಗೌತಮ್ ಅಂತೂ ಎಷ್ಟು ಸತಿ ಹೇಳೋನು, ಅಮ್ಮ ಸುಮಿತ್ರಾ ಆಂಟಿಗೆ ಫೋನ್ ಮಾಡು, ಬರಲಿ 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 ಅಂತ ಹೇಳಿ. ನೀನು ಬಾರಮ್ಮ ಅಂತಂದರೆ ಬರ್ತಾನೇ ಇರಲಿಲ್ಲ. ಅಯ್ಯೋ ಅಕ್ಕ ಕೆಲ್ಸಗಳಕ್ಕ, ಅಯ್ಯೋ ಕೆಲಸ ಕೆಲಸ ಕೆಲಸ, ಯಾವುದಾದ್ರೂ ಒಂದು ಟೆನ್ಷನ್ ಇರುತ್ತಲ್ಲಕ್ಕ, ಅದಕ್ಕೆ ಬರೋಕ್ಕಾಗಲಿಲ್ಲ. ಕೆಲ್ಸಗಳು ಯಾವಾಗಲೂ ಇದ್ದಾವೇನೆ, ಒಂದು ತಿಂಗಳು ರಜೆ ಹಾಕ್ಕೊಂಡು ಸುಮ್ಮನೆ ಇರು. ಏನು ಯಾವಾಗಲೂ ಇದ್ದಾವೆ ಅಮ್ಮ ಕೆಲ್ಸಗಳು ಅತ್ಲಾಗೆ. ಹುಡುಗರು ದೊಡ್ಡವಾಗಿವೆ, ಅವು ಪಡಿಗವು ಎಲ್ಲ ಅಷ್ಟ್ಲಾಗ ಇದಾವತ್ತಾಗ ಹೆಂಗೋ ಇರ್ತಾವತ್ತ. ಯಾಕೆ ಸುಮ್ಮನೆ ನೀನು ಒಟ್ಟು ತಲೆ ಕೆಡಿಸ್ಕೊಂತಿ, ಒಂದು ತಿಂಗಳು ಇರತ್ತ. ಗೌತಮ್ ಅಂತನೂ ನಮ್ಮ ಸುಮಿತ್ರಾ ಆಂಟಿ ಬರಲಿಲ್ಲ, ಎಷ್ಟೊಂದು ಸತಿ ಬರೋದು, ನಮ್ಮ ಮದುವೆ ಆದಾಗಿಂದ ನಾನು ಬಂದೇ ಇಲ್ಲ ಕಣಮ್ಮ, ಫೋನ್ ಮಾಡಮ್ಮ ಅಂತ ದಿನ ಹೇಳೋನು ಗೌತಮ್. ಹೇಳ್ತೀನಪ್ಪ, ಅವಳು ಕೆಲಸ ಅಂತಾಳೆ, ಬತ್ತಾಳೆ ಹೇಳು ಅಂತ ನಾನು. ಕೆಲ್ಸಕ್ಕೆ ಹೋಗ್ಯವ್ರ ಇವರಿಬ್ಬರಳನು, ವರ್ಷಿತ ಎಲ್ಲನ? ಹೋಗೋದಾರಮ್ಮ ಕೆಲಸಕ್ಕೆ. ಇಬ್ರಾಳ್ದು ಅವ್ರದ್ದು ಪಾಪ ಕೆಲಸ ಕಣಮ್ಮ. ಇಬ್ರಾಳ ಕೆಲಸದ್ದು ಅವ್ರಿಗೂ ಟೆನ್ಷನ್ನೇನೆ. ಕೆಲಸ ಇರೋರ್ಗೆ ಹಂಗೆ ಅಕ್ಕ, ತುಂಬ ಟೆನ್ಷನ್ನು. ಏನು ಮಾಡೋಣ ಏನು ಬಿಡೋಣ ಅನ್ನೋದು ಯಾವುದಾದ್ರೂ ಒಂದು ಟೆನ್ಷನ್ಗಳು ಇರ್ತವೆ. ಕೆಲಸ ಇರೋರಿಗೆ ನೆಮ್ಮದಿನೇ ಇರಲ್ಲ ಬಿಡು. ಕೆಲಸ ಇಲ್ದವ್ರಿಗೆ ವಾಸಿ ಇತ್ಲಾಗೆ ಆರಾಮಾಗಿರ್ತಾರೆ, ಬೇಕಂದಾಗ ಏನಾನ ದುಡ್ಕೊಂತಾರೆ, ಬ್ಯಾಡ ಇಲ್ದಂಗೆ ಸುಮ್ಮನೆ ಆಗ್ತಾರೆ. ಆದರೆ ನಾವು ಸುಮ್ಮನೆ ಆಗೋಕ್ಕಾಗಲ್ವಲ್ಲ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮಾತ್ರ ದಿನ ಹೋಗ್ತಾ ಇರ್ಬೇಕು ಅನ್ಸುತ್ತೆ. ಏನು ಮಾಡೋಣ, ಅದಕ್ಕೆ ಅತ್ಲಾಗ ನಾನೊಂದು ತಿಂಗಳು ರಜೆ ಹಾಕೊಂಡು ಬಂದು, ಅತ್ಲಾಗ ನೀನು ಬೇರೆ ಕರೀತಿದ್ದ, ಅದಕ್ಕೆ ರಜೆ ಹಾಕೊಂಡು ಬಂದೆ. ಓ ಆಂಟಿ, ಯಾವಾಗ ಬಂದ್ರಿ? ಒಂದು 3 ಅವರ್ ಆಯ್ತು ನೋಡಪ್ಪ ಬಂದು. ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಎದ್ದು ಊಟ ಮಾಡಿ ಕೂತ್ಕೊಂಡಿದ್ದೀನಿ. ಬಂದ ತಕ್ಷಣ ಅಲ್ಲಿಂದ ಸ್ವಲ್ಪ ಸುಸ್ತಾದಂಗೆ ಆಗ್ಬಿಡ್ತು. ಬಂದಾಳೆನೆ ತಿಂಡಿ ಮಾಡಿದ್ಲ ಅಕ್ಕ, ತಿಂಡಿ ತಿಂದು ಮಲ್ಕೊಂಡೆ. ಇವಾಗ ಎದ್ದು ಊಟ ಮಾಡಿ ಕೂತ್ಕೊಂಡಿದ್ದೀನಿ. ಏನಪ್ಪ ಡ್ಯೂಟಿ ಮುಗೀತಾ? ಚೆನ್ನಾಗಿದ್ದೀರಾ? ಹ್ಞೂ ಆಂಟಿ, ಚೆನ್ನಾಗಿದ್ದೀನಿ. ಎಷ್ಟು ಸತಿ ಫೋನ್ ಮಾಡಿದ್ರು ಬರೋದೇ ಇಲ್ವಲ್ಲ ಆಂಟಿ. ಮೊದಲು ನೀನು ಬರ್ತಾ ಇದ್ದೆ, ಇವಾಗ ದೂರ ಹೋದಾಗಿಂದ ನಮ್ಮ ಮನೆಗೆ ಬರ್ದಂಗೆ ಆಗ್ಬಿಟ್ಟೆ ನೀನು. ಏನು ಮಾಡೋದಪ್ಪ, ಕೆಲಸಗಳಲ್ಲ, ಅದಕ್ಕೆ ಒಂದು ತಿಂಗಳು ರಜೆ ಹಾಕಿ ಬಂದಿದ್ದೀನಿ ತಗ. ನಮ್ಮ ಅಕ್ಕ ಹೇಳಿದ್ಲು, ಒಂದು ತಿಂಗಳು ರಜೆ ಹಾಕಿ ಬಾ, 1-2 ದಿವಸ ಇದ್ದೋಗುವಂತೆ ಅಂತ ಕರೀತಿದ್ಲಲ್ಲ, ಅದಕ್ಕೆ ರಜೆಗಳಿದ್ವು, ಅತ್ಲಾಗ ಹಾಕೊಂಡು ಬಂದೆ ಅತ್ಲಾಗೆ. ಬಿಡಂಟಿ, ಅತ್ಲಾಗೆ ನಿಂದೇನೇನು ಗೌರ್ಮೆಂಟ್ ಕೆಲಸ ಅಲ್ಲ ಏನಿಲ್ಲ. ಪ್ರೈವೇಟ್ ಕೆಲಸಕ್ಕೆ ಎಷ್ಟು ಜವಾಬ್ದಾರಿ, ಗೌರ್ಮೆಂಟ್ ಕೆಲಸ ಮಾಡ್ದಂಗೆ ಮಾಡ್ತೀಯ. ಏನು ಅದಲ್ಲ ಅಂದರೆ ಇನ್ನೊಂದು ನೋಡ್ಕೋಬೋದು. ಭಾಳ ಚೆನ್ನಾಗೈತೆ ಕೆಲಸ. ಹೋಗ್ತಾ ಇಂಕ್ರಿಮೆಂಟ್ ಜಾಸ್ತಿ ಆಗ್ತೈತೆ. ಅದಕ್ಕೇನೆ ಅತ್ಲಾಗೆ ನಾನು ಯಾಕೆ ಸುಮ್ಮನೆ ರಜೆಗಳು ಮಾಡ್ಕೊಂಡು ಅಂತ ಹೇಳಿ. ಎಲ್ಲಿ ಬರಲಿಲ್ವಾ ವರ್ಷಿತಾ ಯಾರೂ? ಅಯ್ಯೋ, ಹೇಳೋದೇ ಮರೆತುಬಿಟ್ಟೆ ಅಮ್ಮ. ಅವರು ಅವ್ರ ಅಮ್ಮನ ಮನೆಗೆ ಹೋಗ್ತಾರಂತೆ ಕಣಮ್ಮ ಸಾಯಂಕಾಲ. ಇಬ್ರು ಅಕ್ಕ ತಂಗಿ ಇಬ್ರು ಅವ್ರ ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ಮನೆದೇನೇನಾಯಿತು ಸ್ವಲ್ಪ ನೋಡ್ಕೊಂಡು, ಸ್ವಲ್ಪ ದುಡ್ಡು ಗಿಡ್ಡೆಲ್ಲ ಕೊಡಬೇಕಾಗಿತ್ತು, ಅದಕ್ಕೆ ಕೊಟ್ಟು ಬರ್ತಾರೆ ಕಣಮ್ಮ. ಹೋಗ್ತಾರೆ ಅವರು. ಹೋಗ್ತೀವಿ ನಾಳೆ ಬರ್ತೀವಿ ಅಂತ ಹೇಳ್ತಿದ್ರು. ಅದಕ್ಕೆ ಊರಿಗೆ ಹೋಗ್ತೀವಿ ಅಂತ ಹೇಳಿ ಫೋನ್ ಮಾಡಿದ್ರು ಕಣಮ್ಮ. ಸರಿಯಪ್ಪ, ಆಯಿತು. ಏನು ಮಾಡೋಕ್ಕಾಗಲ್ಲ. ನಾನು ಏನಾನು ಅಡುಗೆ ಮಾಡ್ತೀನಿ. ಆಂಟಿ, ಊಟ ಮಾಡೋಗ್ರಿ. ಇವಾಗ ತಾನೇ ನೋಡಿಲಿ ಊಟ ಮಾಡಿ ಇವಾಗ ತಾನೇ ಕೂತ್ಕೊಂಡಿದ್ವಿ ನಾನು ಅಕ್ಕ ಮಾತಾಡ್ತಾ. ಬಾ ಕೂತ್ಕೋ ಬಾ. 5 ನಿಮಿಷ ಆಂಟಿ, ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬರ್ತೀನಿ. ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ, ಸುಸ್ತಾಗ್ಬಿಟ್ಟೈತೆ. ಒಂದು 5 ನಿಮಿಷ ಬರ್ತೀನಿ. ಸರಿಯಪ್ಪ, ಆಯಿತು ಹೋಗು. ಕೈಕಾಲು ಮುಖ ತೊಳ್ಕೊಂಡು ಬಾ. ನಾನು ಅಕ್ಕ ಹೆಂಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತೀವಿ. ಅಕ್ಕ ಸೀರಿಯಲ್ ಇಡೆ, ಜೀ ಕನ್ನಡ ಇಡೆ. ಇದೇನೇ ಇದನ್ನು ನೋಡ್ತೀಯಾ? ಬಿಡು, ಇದೇ ಇರಲಿ. ನೀನು ನೋಡಲ್ವಾ? ಈ ಧಾರಾವಾಹಿ ಚೆನ್ನಾಗಿತ್ತು ಕಣೆ ಅಕ್ಕ, ನಾನು ನೋಡ್ತಾ ಇರ್ತೀನಿ. ಸಂಜೆ ಬಂದ ತಕ್ಷಣ ನಾನು ಕೂತ್ಕೊಂಡು ನೋಡ್ತಾ ಇರ್ತೀನಿ. ಅಡುಗೆ ಬೇರೆ ಮಾಡ್ಬೇಕಮ್ಮ. ಈಗಳೆ ಯಾವಾಗಂದ್ರೆ ಅವಾಗ ಬಿಟ್ಟು ಅದೇ ಹೋಗ್ಬಿಡ್ತಾರೆ ಕಣೆ. ಇಬ್ಬರು ಅಕ್ಕ ತಂಗಿಯವರು ಇಬ್ಬರು ಹೋಗ್ಬಿಡ್ತಾರೆ. ನನ್ನ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಇಬ್ಬರನ್ನ ಯಾಕಾದ್ರೂ ಮದುವೆ ಮಾಡ್ಕೊಂಡು ಅನ್ನಿಸ್ತೈತಿ. ಇಬ್ಬರು ಹೋಗ್ಬಿಡ್ತಾರೆ. ಮೊನ್ನೆ ಒಂದು ಸ್ವಲ್ಪ ದಿನ ನನ್ನ ತಂಗಿದೇನೋ ಪ್ರಾಬ್ಲಮ್ ಅಂತ ಅಷ್ಟು ದಿವಸ ಅಲ್ಲೇ ಇದ್ದರು. ಇವಳು ಈಗಳೆ ಯಾವಾಗಲೂ ಅಲ್ಲೇ ಇರ್ತಾಳೆ. ನಾವು ಮಾಡ್ಕೋಬೇಕಮ್ಮ ತಾಯಿ. ಸೊಸೆ ಅಂತಂದ್ರು ನಾವು ಬದುಕು ಮಾಡ್ಕೊಳ್ಳೋದೈತೆ ನಮಗೆ. ಯಾಕಕ್ಕ, ಏನಾಯಿತು? ನಮ್ಮ ವರ್ಷಿತ ಇಲ್ವೇನೆ, ಅವ್ರ ಅಮ್ಮರು ಮನೆ ಕಟ್ತಾ ಇದ್ದಾರಂತೆ. ಅದಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಇವರು ಸ್ವಲ್ಪ ದಿನ ಸಂಬಳ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಬಿಡು ಕೊಡ್ಲೇಳು ಅಂತೇಳಿ ನಾವು ಸುಮ್ಮನಾಗಿದ್ವಿ. ಈಗ ಇಬ್ಬರು ಹೋದ್ರೆ ಅವ್ರ ತಂಗಿದೇನೋ ಪ್ರಾಬ್ಲಮ್ ಅಂತ ಮೊನ್ನೆ ಒಂದು ದಿನ ಅಲ್ಲಿದ್ದರು. ಅವಾಗೆಲ್ಲ ನಾವೇ ಮಾಡ್ಕೊಂಡು ತಿಂದಿದ್ದೀವಿ. ಇವಾಗ ನೋಡು, ಇದ್ದಕ್ಕಿದ್ದಂಗೆ ಡ್ಯೂಟಿಗೆ ಹೋದಾರ ಫೋನ್ ಮಾಡಿ ಬರಲ್ಲ ನಾವಿವತ್ತು, ನಾವು ಹಿಂಗೆ ಹೋಗ್ತೀವಿ ಅಂತ ಇಬ್ಬರು ಹಂಗೆ ಹೋಗ್ಬಿಡ್ತಾರೆ. ಇಬ್ರು ಯಾಕಂದ್ರೆ ಒಂದೇ ಮನೆ ಮುದ್ದೆ ಮಾಡ್ಕೊಂಡು ಅಂತ ಅನ್ನಿಸ್ತೈತಿ. ಇಬ್ರು ಒಂದೇ ಸತಿ ಊರಿಗೆ ಹೋಗ್ತಾರೆ. ಬಿಡಪ್ಪ, ಒಬ್ರು ಬರ್ತಾರೆ ಅನ್ನೋಕ್ಕೆ ಇಬ್ಬರಳು ಹೋಗಲೇಬೇಕು. ಸಿಟ್ಟು ಬರುತ್ತೆ ನನಗಂತೂ. ಒಂದೇ ಮನೆಗಳವರಲ್ಲ, ಅದಕ್ಕೆ ಕಣಕ್ಕ. ಒಂದೇ ಮನೆಗಳಾದ್ರೆ ಹಂಗೆ. ಮತ್ತೆ ಇವಾಗ ಅಕ್ಕ ತಂಗಿಯವ್ರನ್ನ ಮದುವೆ ಮಾಡ್ಕೊಂಡ್ಮೇಲೆ ಅವ್ರು ಒಂದೇ ಸತಿ ಹೋಗ್ತಾರೆ ತವ್ರ ಮನೆಗೆ. ಅಕ್ಕ ತಂಗಿಯರು ಇಬ್ರು ಒಂದೇ ಸತಿ ಹೋಗ್ತಾರೆ. ನಾವಿಲ್ಲಿ ಪಾಟ್ ಬಿಡ್ಬೇಕು ಎಲ್ಲತ್ಕೂ. ಬರಲಿ ಇವನು ಹೇಳ್ತೀನಿ. ನನಗೆ ಆಲೆ ಸಾಕಾಗೈತಿ. ಇಬ್ಬರಳು ಒಂದೇ ಸತಿ ಹೋದ್ರೆ ನಾವು ಹೆಂಗೆ ಮಾಡ್ಬೇಕು ಹೇಳು? ನಾವು ಬಿಡತ್ಲಾಗ ಅಂತ ಹೇಳಿ ಯಾಕೆ ಅಕ್ಕ ತಂಗಿಯರು ಹೊಂದ್ಕೊಂಡು ಹೋಗ್ತಾರೆ ಅಂತ ಹೇಳಿ ಮದುವೆ ಒಬ್ಬರು ಹೋದ್ರೆ ಒಬ್ರು ಇರಬೇಕಮ್ಮ. ಇಬ್ಬರಳು ಒಂದೇ ಸತಿ ಹೋದ್ರೆ ನಾವೇನು ಮಾಡ್ಬೇಕು ಹೇಳಿಲ್ಲಿ? ನಮಗೀಗ ಮಸ್ತ್ ಕೆಲಸಗಳು ಇರ್ತವೆ. ಈಗ ನೀನು ಬಂದಿದೆಯಾ ಅಂತ ನಾ ಮಾಡಬೇಕು. ನನ್ನ ಕೈಲಿ ಆಗಲ್ಲ ಕಣೆ. ಆಲೇನೇ ನನಗೆ ಸ್ವಲ್ಪ ಬೆನ್ನು ಹೊಡ್ತಾ, ನನಗೆ ತಲೆನೋವು ಜಾಸ್ತಿ, ಬೆನ್ನು ನೋವು ಜಾಸ್ತಿ, ನನಗೆ ಸ್ವಲ್ಪ ಹುಷಾರಿಲ್ಲ.
ಅವ್ರೇನಿಲ್ಲ ನಮ್ಮ ಬಗ್ಗೆ ಏನು ಯೋಚನೆ ಮಾಡಲ್ಲ, ಬರೀ ಅವ್ರ ತವ್ರ ಮನೆದೇ ಅವರಿಗೆ. ಅದೇ ಗಂಡು ಮಕ್ಳು ಇಲ್ವಲ್ಲ ಅದಕ್ಕೆ. ಕೆಲ್ಸದ ಬೇರೆ ಅವ್ರಿಗೂ ಕೆಲಸ, ಇಬ್ಬರು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ ಅದಕ್ಕೆ. ಅಯ್ಯೋ ಎಷ್ಟೋ ಗೌರ್ಮೆಂಟ್ ಕೆಲಸ ಅಂದರೆ ತಗ ಹಿಂಗಲ್ಲ. ನಾವೆಲ್ಲ ಎಷ್ಟು ದಿವಸ ಅಂತ ಮಾಡಿಟ್ಟಿದ್ದೀನಿ ಗೊತ್ತೆ, ಅವ್ರು ಬಂದಾಗಿಂದ ನಾನು ಆಗತ್ತಿಗೊಂದು ಸರ್ಸಿದ್ದೀನಿ. ಇಬ್ಬರಾಳು ಯಾವಾಗಲೂ ತಗ ಅಂದರೆ ತವ್ರ ಮನೆ. ಗಳಮ್ಮ ಅವ್ರದ್ದೊಂದು ರೂಪಾಯಿ ನೋಡಿಲ್ಲ ಕಣೆ ಸಂಬಳದ ದುಡ್ಡು. ಇಬ್ಬರು ಬರೀ ತವ್ರ ಮನೆ ಕೊಡೋದು ಯಾವತ್ತು, ಅದಕ್ಕೆ ಮತ್ತೆ ಅಂತ ಮನೆ ಕಟ್ಟಿಸ್ತಾ ಇದ್ದಾರೆ ಅವ್ರು. ನಾವು ನೋಡಿ ಇನ್ನು ಮನೆ ಕಟ್ಸೋಣ ಅಂತಂದರೆ ಇಬ್ರಿಗೂ ಮನೆ ಬೇಕು. ಇಲ್ಲಿ ಮಾಡ್ಕೊಂಬದ್ಬಿಟ್ಟು ಅವರು ತವ್ರ ಮನೆಗೆ ಕೊಟ್ಟರೆ ಹೆಂಗಮ್ಮ ಎಲ್ಲನ. ಇವಳು ಇಬ್ಬರು ಸಂಬಳನೂ ಅವರು ತವ್ರ ಮನೆಗೆ ಕೊಡ್ತೀವಿ ಅಂತ ಒಪ್ಕೊಂಡವ್ರೆ. ಇವಳು ಸಣ್ಣಳಂತೂ ಬರೀ ನಮ್ಮಪ್ಪ ಇರು. ಇನ್ನು ಅವಳು ಇನ್ನು ದೊಡ್ಡಳು, ನನಗೂ ನನ್ನ ಗಂಡ. ಯಾಕಂದ್ರೆ ಒಂದು ಹುಡುಗ ಆಗೈತಲ್ಲ, ಇವಳಿನ ದೊಡ್ಡಳು ಸೀತಾ. ಇನ್ನೂ ಸ್ವಲ್ಪ ಪರವಾಗಿಲ್ಲ ನಮಗೆ ಬೇಕು ಅಂತ ಯೋಚನೆ ಮಾಡ್ತಾಳೆ. ಇವಳು ಇದ್ದಾಳ, ಇವಳು ಎರಡನೇವಳು ನಮ್ಮ ವರ್ಷಿತಾ. ಯಾವಾಗಲೂ ಬರೀ ನಮ್ಮ ಅಪ್ಪೇರಿಗೆ ಕೊಡಬೇಕು. ಗಂಡ ಏನ್ಕನ ಕೇಳು ಅವ್ರ ಮಾಮ, ಇಲ್ಲ ಕಣ್ಮಮ್ಮ ಅಪ್ಪೇರಿಗೆ ಕೊಟ್ಟೆ, ಮೊನ್ನೆ ಮನೆ ಕಟ್ಟಕ್ಕೆ ಅವ್ರಿಗೆ ಕೊಡಬೇಕಾಗಿತ್ತು, ಅರ್ಜೆಂಟ್ ಐತೆ ಅಂತ ಬರೀ ಅವ್ರಿಗೆ ಕೊಡೋದೇ ಆಗುತ್ತೆ ಕಣೆ. ಸಿಟ್ಟು ಬರುತ್ತೆ ಇಂಥ ಮಾಡಿದ್ರೆ. ಯಾರು ಕೊಡಲ್ಲಪ್ಪ, ತವ್ರ ಮನೆಗೆ ಯಾರು ಕೊಡ್ತಾರಕ್ಕ? ಮದುವೆ ಆಗೋವರೆಗೂ ಅಷ್ಟೇ. ಏನಾದರೂ ನೀವು ಮದುವೆಗೆ ಮಾತಾಡಿದ್ರಾ? ಏನಿಲ್ಲಪ್ಪ, ಯಾರೇನು ಮಾತಾಡಿರಲಿಲ್ಲ ನಾವೇನು. ನೀನು ಕೊಡಮ್ಮ ಅಂತಲೂ ಮಾತಾಡಿರಲಿಲ್ಲ, ಏನು ಮಾತಾಡಿರಲಿಲ್ಲ ನಾವೇನು. ನಾವು ಏನು ಈಗ ಮದುವೆ ಮಾಡ್ಕೊಡೋಕ್ಕಾಗಲ್ಲ ಅಂತಂದ್ರು ನಾವು ಸ್ವಲ್ಪ ಖರ್ಚಿಕ್ಕಿ ನಾವು ಮಾಡ್ಕೊಂಡಿದ್ವಿ, ಇಬ್ಬರು ಒಬ್ರಿಗೊಬ್ರು ಅಂತ ಸೇರಿಸ್ಕೊಂಡು. ಬಿಡು ಇವನು ಇಷ್ಟಪಟ್ಟಿದ್ನಲ್ಲ ಅದಕ್ಕೆ ಮದುವೆ ಮಾಡ್ಕೊಂಡ್ವಿ. ನನಗೂ ಇಷ್ಟಿರ್ಲಿಲ್ಲ ಕಣೆ ಒಂದೇ ಮನೆಗೆ ಮಾಡ್ಕೊಂಬಕ್ಕೆ. ಏನು ಮಾಡ, ನೀವು ಇಷ್ಟಪಟ್ಟ ಅನ್ನೋದೊಂದು ಕಾರಣಕ್ಕೆ ಮದುವೆ ಮಾಡ್ಕೊಂಡ್ವಿ. ಆದರೆ ಇವಾಗ ಇಬ್ಬರು ಒಂದೇ ಸತಿ ಊರಿಗೆ ಹೋಗ್ತಾರೆ. ಇಬ್ಬರೂ ಅವರು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಮಾಡ್ಕೊಂಬ್ಲೇಳವ ಅತ್ತೆ ಅಂತ ಹೇಳಿ ಹೆಂಗೆ ಬೇಕೋ ಹಂಗೆ ಬಿಸಾಕಿ ಹೋಗ್ತಾರೆ, ಒಂದು ಕೆಲಸ ಮಾಡಲ್ಲ ಮನೆಯಾಗಿ. ನನಗೆ ಭಾಳ ಸಾಕಾಗೈತಿ. ಎಷ್ಟಂತ ನಾನು ಒಬ್ಬಳೆ ಮಾಡೋಣಮ್ಮ, ಇಬ್ಬರು ಸೊಸೆಯರಿದ್ರೂ ನಾವು ಮಾಡುವಾಗ ತಪ್ಪಲಿಲ್ಲ ಅಂತಂದ್ರೆ ನಮಗೆ ಬೇಜಾರಾಗಲ್ವೇ. ಅದಕ್ಕೇ ನಾನು ಹೇಳ್ತಾ ಇದ್ದೀನಿ ಇವರಿಗೆ, ಮನೆ ₹1 ಸಂಬಳ ಕೊಟ್ಟಿಲ್ಲ ಕಣಮ್ಮ, ಇಷ್ಟು ದಿವಸ ಆಗೈತೆ. ಹೇಳಿ ಇಸ್ಕೊಳ್ರಕ್ಕ, ಯಾಕೆ ಬಿಡ್ತೀರಾ? ನಮ್ಮ ಅಕ್ಕರ್ಗೂ ಸೊಸೆಯರಿಬ್ಬರು ಗೌರ್ಮೆಂಟ್ ಕೆಲಸದವರು, ಚೆನ್ನಾಗಿ ದುಡ್ಡು ಮಾಡಿರ್ತಾರೆ, ಮನೆಗಿನ ಕಟ್ತಾರೆ ಅಂತ ಅಂದ್ಕೊಂಡೆ. ನಾನು ಅಲ್ಲಿಗೂ ಫೋನಲ್ಲಿ ಕೇಳೋಣ ಅಂದ್ಕೊಂಡೆ, ಅಕ್ಕ ನೀವು ಮನೆ ಕಟ್ಟಲ್ವೇನೆ, ಇನ್ನೂ ಮನೆ ಹಳೇದಾಗ್ತಾ ಬಂತು ಅಂತ ಕೇಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಈಗಿನ ಕಾಲಕ್ಕೆ ತಕ್ಕನಂಗೆ ಕಟ್ರಿ, ಇದನ್ನೇ ಆಲ್ಟ್ರೇಷನ್ ಮಾಡಿಸಿದ್ರಿ ಹಳೆ ಮನೆನ ಅಂತ ನಾನು ಫೋನ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಡತ್ಲಾಗೆ ಅಲ್ಲಿಗೆ ಹೋದ್ಮೇಲೆ ಮಾತಾಡೋಣ ಅಂತ ಸುಮ್ಮನಾದೆ. ಬರೀ ಹಳೆ ಮನೆ ಆಲ್ಟ್ರೇಷನ್ ಮಾಡಿಸಿದ್ರಿ ನೀವು, ಇದಕ್ಕೆ ಟೈಲ್ಸ್ ಹಾಕ್ಬಿಟ್ಟು ಇದಕ್ಕೆ ಪೇಂಟ್ ಗಿಂಟ್ ಎಲ್ಲ ಮಾಡಿ ಸುಮ್ಮನಾದ್ರು. ಹೊಸ್ದಾಗಿ ಕಟ್ರಿ ಅಂತ ಹೇಳಿರೆ ಏನು ಮಾಡೋಣಮ್ಮ. ಅವ್ರಿಗೇನು ಗಂಡನ ಮನೇಲಿ ಮುಂದುವರಿಬೇಕು ಅನ್ನೋದೇನಿಲ್ಲ ಅವ್ರಿಗೆ. ಬರೀ ಅವ್ರ ತವ್ರ ಮನೆದೇ ಅವ್ರಿಗೆ ಇವಾಗ ಕಾಣಿಸ್ತಾ ಐತೆ. ನಮ್ಮ ತವ್ರ ಮನೇಲಿ ಚೆನ್ನಾಗಿರ್ಬೇಕು. ನೀನು ಅಲ್ಲೇನು ಯಾವಾಗಲೂ ಹೋಗಿ ಬರೋದಕ್ಕೆ ಯಾಕಮ್ಮ ಅಲ್ಲಿ ಅಷ್ಟೊಂದು ಬಂಡವಾಳ ಕೊಡಬೇಕು? ಎಂಥ ಮನೆ ಕಟ್ಟಿಸ್ತಾ ಇದ್ದಾರಂತೆ ಗೊತ್ತಾ ಅವ್ರ ಅಪ್ಪರು. ಮೇಲ್ಗಡೆ ಡಬಲ್ ಬೆಡ್ರೂಮ್, ಕೆಳಗಡೆ ಡಬಲ್ ಬೆಡ್ರೂಮ್ ಅಂತ ಕಣೆ, ಹಂಗಂತ ಕಟ್ಟಿಸ್ತಿರೋದು. ಮತ್ತು ಇವ್ರು ದುಡ್ಡು ಅಲ್ಲಿ ಕೊಟ್ಟರೆ ಕಟ್ಟಿಸ್ತಾರ ಆರಾಮಾಗೆ. ಬಾರಪ್ಪ ಬಾ, ಇನ್ನು ಯಾವಾಗ ಬರ್ತಾರಂತೆ ಅವರಿಬ್ಬರಾಳನು? ಅದೇನಮ್ಮ ಸ್ವಲ್ಪ ಕೆಲಸ ಐತೆ, ಮನೆದೇನೇನೋ ಸೆಲೆಕ್ಟ್ ಮಾಡಬೇಕು. ಇವಾಗೆಲ್ಲ ಆಲ್ರೆಡಿ ಆಲೇನೆ ಎಲ್ಲ ಗಿಲೋ ಸ್ಟಾರ್ಟ್ ಮಾಡಿದಾರಂತೆ. ಎಲ್ಲ ಮೋಲ್ಡೆಲ್ಲ ತೆಗ್ದಿದ್ದಾರಲ್ಲ, ಅದಕ್ಕೆ ಇನ್ನು ಟೈಲ್ಸು ಗಿಲೋ ಹಾಕ್ದಂಗೆಲ್ಲ ಟೈಲ್ಸ್ ಎಲ್ಲ ಹಾಕ್ತಾರಂತೆ. ಅದಕ್ಕೆಲ್ಲ ಟೈಲ್ಸ್ ಎಲ್ಲ ನಾಳೆಗೆ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿ ಬರ್ತೀವಿ, 1-2 ದಿವಸ ಇದ್ದು ಬರ್ತೀವಿ, ಹಿಂಗೆ ಓಡಾಡ್ತೀವಿ ಕೆಲಸಕ್ಕೆ ಅಂತ ಹೇಳ್ತಿದ್ರು ಇಬ್ರು. ಅಲ್ಲ ಕಣ ಗೊತ್ತು, ಇವಾಗ ಅಕ್ಕನ ಕೈಲಿ ಆಗಲ್ಲ ಕಣ ಕೆಲಸ ಮಾಡೋಕ್ಕೆ. ಅವರಿಬ್ರನ್ನು ಕಳಿಸ್ಬಿಟ್ರೆ ಯಾರಾದರೂ ಒಬ್ರು ಇರಬೇಕಲ್ಲ, ಇಬ್ಬರು ಹೋಗ್ಬಿಟ್ರೆ ಅರ್ಥ ಮಾಡ್ಕೋಬೇಕಲ್ಲನ. ಪಾಪ ಅಕ್ಕನಿಗೆ ಬೆನ್ನವು, ಎಷ್ಟು ಬೆನ್ನವು ನನ್ನ ಕೈಲಿ ಎದ್ದಳ ಕಾಲ ಕುತ್ಕೊಳ್ಳೋಕ್ಕಾಗಲ್ಲ ಅಂತಾಳೆ ಅವಳು. ಅಂತದ್ರಂಗೆ ನೀನು ಏನೋ ನೀನು ಹೇಳು, ಒಬ್ಬರಾದರೂ ಇರಲಿ ಅಂತ ಹೇಳ್ಬೇಕಿಲ್ಲ ನೀನು. ಪ್ರಾಪರ್ ಸ್ವಲ್ಪ ಮನೆ ಕಟ್ತಾ ಇದ್ದಾರಲ್ಲ ಆಂಟಿ, ಸ್ವಲ್ಪ ಬ್ಯುಸಿ ಇದ್ದಾರೆ ಅದಕ್ಕಾಗಿನ. ಕುತ್ಕೋ ಬಾ, ಮಾತಾಡೋಣ ಬಾ. ಎಲ್ಲರಿಗೂ ಇರುತ್ತಪ್ಪ ಹಂಗಂತೇಳಿ ಇಲ್ಲಿ ನೋಡ್ಕೊಂಡಲ್ಲೇನೆ ಗಂಡನ ಮನೇಲಿ ಸುಮ್ಮನೆ ಬರೀ ತವ್ರ ಮನೆ ಕಡಿಕೆನೆ ಅವರು ನೋಡ್ಕೊಂಡಿದ್ರೆ ಆಗುತ್ತಾ? ಅದೇ ಕಣೆ ನನಗೆ ಸಾಕಾಗೈತೆ. ನಾನು ಮಾತಾಡಬಾರ್ದು ಅಂತ ಇಷ್ಟು ದಿವಸ ಅನುಸರಿಸಿದ್ದೀನಿ. ನಾನು ಇನ್ಮೇಲೆ ಕೇಳಲ್ಲ ಕಣ ಗೊತ್ತು. ಅವರಿಬ್ಬರಿಗೂ ತವ್ರ ಮನೆ ಬೇಕಾದರೆ ತವ್ರ ಮನೆಯಲ್ಲೇ ಇದ್ದು ಬಿಡ್ಲೇಳು. ಏನಂಗೆ ಯಾವಾಗಲೂ ತವ್ರ ಮನೆ ಅಂತ ಹೇಳಿ ಏನು ಇಬ್ರೂ ಅಷ್ಟೇ. ಇನ್ನು ಹರ್ಷಿತಾ ಸ್ವಲ್ಪ ನಮ್ಮ ಮನೆಗೆ ನನ್ನ ಮಗುಗೆ ಬೇಕು ನಮಗೆ ಬೇಕು ಅಂತ ಇಲ್ಲಿಗೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾಳೆ. ನಿನ್ನ ಹೆಂಡ್ತಿ ಅಂತೂ ಏನೂ ಯೋಚನೆ ಮಾಡೋದೇ ಇಲ್ಲಪ್ಪ. ಏನು ಕನಾಗ್ಲೇಳು, ಸಂಬಳ ಎಲ್ಲ ಕೊಡ್ತಿರಲ್ಲೋ, ಯಾವಾಗ ನೀವೆಲ್ಲ ಮನೆ ಕಟ್ಕೊಂತೀರಾ? ಬರೀ ಅವ್ರಿಗೆ ಕೊಟ್ಟರೆ ಅವ್ರು ಎಷ್ಟೋ ಕಷ್ಟ ಬಿದ್ದಿದ್ದಾರೆ, ಓದಿಸಿದ್ದಾರೆ ಅಂತೇಳಿ ಯಾರೂ ಕೊಡಲ್ಲ ಕಣೋ ಇವಾಗ. ಬಿಡ ಮಾತ್ಲಾಗ ಇಷ್ಟೇ ಆಗೈತಿ, ನಾವು ಸ್ವಲ್ಪ ಐತೆ ಕೆಲಸ, ಹೆಂಗೋ ನಡೆದೋಗುತ್ತತ್ಲಾಗ ಬಿಡು, ನೋಡೋಣ ಇನ್ನು ಸ್ವಲ್ಪ ದಿನ. ನೀನು ಆಯ್ತಲ್ಲಮ್ಮ ಬಿಡು. ಏನೋ ಹೇಳ್ತಿಯಪ್ಪ, ನನಗೆ ಇವಾಗ ಅನ್ನಿಸ್ತಾ ಐತೆ ಒಂದೇ ಮನೆಗೆ ಯಾಕೆ ಮದುವೆ ಮಾಡ್ಕೊಂಬಂದು ಏನೋ ಇಬ್ಬರು ಅಕ್ಕ ತಂಗಿಯರ್ನ ಅಂತ ಹೇಳಿ ಈಗ ಅನ್ನಿಸ್ತಾ ಐತಿ. ಏನು ಮಾಡೋದು?
ನನಗಂತೂ ವರ್ಷಿತ ನೆನೆಸ್ಕೊಂಡ್ರೆ ತುಂಬ ಸಿಟ್ಟು ಬರ್ತಾಯಿತ್ತು. ಏನು ಮಾಡೋದು ಅಲ್ಲ, ಯಾವಾಗ್ಲೂ ಇಬ್ಬರಳು ಒಂದೇ ಸತಿ ಊರಿಗೆ ಹೋಗ್ತಾರೆ, ಇಬ್ಬರಳು ಒಂದೇ ಸತಿ ಬರ್ತಾರೆ ಹೋಗ್ತಾರೆ. ಇಲ್ಲಿ ನಮಗೆ ಹುಷಾರಿಲ್ಲ, ನನಗೆ ತುಂಬ ಬೆನ್ನೋವು ತಲೆನೋವು ಜಾಸ್ತಿ. ನನಗೆ ಏನಿಲ್ಲ ನಾನು ಮಾಡ್ಬೇಕು. ಇವಾಗ ನನ್ನ ತಂಗಿ ಅಪರೂಪಕ್ಕೆ ಬಂದಿದ್ದಾಳೆ, ಏನಾನ ಮಾಡೋಣ ಅಂತಂದ್ರೆ ನನ್ನ ಕೈಲಿ ಆಗಲ್ಲ. ಅವಳನ್ನ ಹೆಂಗೆ ಮಾಡು ಅಂತ ಹೇಳೋಕ್ಕಾಗುತ್ತೆ. ಇವಾಗ ನೋಡ್ರಿ, ಹೆಂಗೆ ಯಾರನ್ನ ಮನೆಗೆ ಬರಬೇಕಾದ್ರೆ ಯಾರನ್ನ ಏನಾದ್ರು ಕೆಲಸ ಇದ್ದಾಗ ಈಗ ಸುಮ್ಮನೆ ಹೋಗ್ಬಿಡ್ತಾರೆ ಇಬ್ರು ತವ್ರ ಮನೆಗೆ. ಅಲ್ಲಿ ನಮ್ಮಪ್ಪರ ಮನೆ ಕಟ್ಟಿಸ್ತಾ ಇದ್ದಾರೆ, ಅದನ್ನ ಮಾಡ್ತಾ ಇದ್ದಾರೆ, ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನಾದರೂ ಹೇಳ್ಕೊಂಡು ಇಬ್ಬರು ಹೋಗ್ಬಿಡ್ತಾರೆ. ಯಾಕಾದ್ರೂ ಮುಂದೆ ಮನೇಲಿ ಮುದ್ದೆ ಮಾಡ್ಕೊಂಡು ಅಂತ ಅನ್ನಿಸ್ತಾ ಐತೆ ನನಗೆ. ಇಷ್ಟು ದಿವಸ ಅನುಸರಿಸಿದ್ದೀನಿ ನಾನು, ನನ್ನ ಕೈಲಿ ಆಗಲ್ಲಪ್ಪ. ಏನು ಎಲ್ಲ ಪ್ರತಿಯೊಂದು ಸಂಬಳನೂ ಅಲ್ಗೇನೆ, ಏನು ಕೆಲಸಿದ್ರು ಅಲ್ಗೇನೆ ಎಲ್ಲನ, ಏನು ಹಂಗೆ ಅಯ್ಯೋ 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 ನೋಡ್ಬೇಕು. ನನಗಂತೂ ತುಂಬ ಸಿಟ್ಟು ಬರ್ತಾಯ್ತು ಇವ್ರು ನೆನೆಸ್ಕೊಂಡ್ರೆ. ನೋಡ್ತಾ ಇರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.